ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವರು. ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೆಹಲಿಯಲ್ಲೇ ಇತ್ತೀಚೆಗೆ ಬೆಳೆದಂಥ ಡೆವಲಪ್ ಆದಂಥ ವಿಚಾರ ಸುದ್ದಿ ಮಾಧ್ಯಮದಲ್ಲಿ ಹರಿದಾಡುತ್ತಿರುವಂಥ ವಿಷಯ. ನಾನೇ ಮುಂದಿನ 5 ವರ್ಷಗಳವರೆಗೆ ಮುಖ್ಯಮಂತ್ರಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇನ್ನಾರಿಗೂ ಇಲ್ಲ. ಜೊತೆಗೆ DKC ಅವರಿಗೆ ಕೆಲವು ಜನರ ಬೆಂಬಲ ಇದೆ, ನನಗೆ ಹಲವು ಜನರ ಬೆಂಬಲ ಇದೆ, ಹಲವು MLAಗಳ ಬೆಂಬಲವಿದೆ ಅಂತ ಸ್ಪಷ್ಟವಾಗಿ 2028 ಇನ್ನೊಂದು ದೊಡ್ಡ ಧಮಾಕ ಏನಪ್ಪ ಅಂತಂದ್ರೆ 2028 ಪಕ್ಷ ಏನಾದರೂ ಜವಾಬ್ದಾರಿ ಕೊಟ್ಟರೆ ಇನ್ನೊಮ್ಮೆ ನೇತೃತ್ವ ವಹಿಸ್ತೀನಿ. ಬಪ್ಪಾರೆ ಸಿದ್ದರಾಮಯ್ಯನಜಿ, ಈ ಮಾತು ಬಹಳಷ್ಟು ಗಾಬರಿ ಕೊಡಿಸುವಂಥದ್ದು. 2028 ಮುಗಿದಪ್ಪ ನಾನು ಬಿಟ್ಟು ಹೋಗ್ತೀನಿ ಅಂತ ಇಲ್ಲಿಯವ್ರಿಗೆ ಹೇಳ್ತಿದ್ದಂಥವ್ರು 2022 ಅಂದ್ರೆ ಪಕ್ಷ ಏನಾದ್ರು ನನಗೆ ನೇತೃತ್ವ ಕೊಟ್ಟರೆ ನಾನು ಮುಂದುವರಿತೀನಿ. ಈ ರಾಜಕಾರಣಿಗಳು ಹಿಂಗೆ ಅಂತಾರೆ. ಇರಲಿ ನೋಡೋಣ, ಅದು ಏನೋ ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅಧಿಕಾರದ ಆಶನ ಹಂಗಿರ್ತದೆ, ಆ ಕುರ್ಚಿಯ ಮೈಮೇಲೆ ಹಂಗಿರ್ತದೆ. ಏನೋ ಅಲ್ಲಿ ಇದು ಡೆವಲಪ್ಮೆಂಟ್ ಇದು ಕೇಳಿ ಬರ್ತಾಯಿದ್ದ ಸುದ್ದಿಗಳು ಹಬ್ಬುತ್ತಾ ಇದ್ದಾವೆ. ಜೊತೆಗೆ ಇನ್ನುಳಿದ ಮತ್ತು ಬೇರೆ ಬೇರೆ ವಿಷಯಗಳು ಮಾತಾಡ್ತಾ ಇದ್ದಾರೆ. ಈಗ ನಾವು ಮುಖ್ಯವಾಗಿ ಮಾತಾಡೋಂಥ ವಿಷಯ DKC ಅವರು ಇದಕ್ಕೇನು ಪ್ರತಿಕ್ರಿಯೆ ಕೊಡ್ಬೋದು, ಏನು ಮಾಡಬಹುದು ಅನ್ನುವಂಥದ್ದು. ಇಷ್ಟು ಸ್ಪಷ್ಟವಾಗಿ ಸಿದ್ದರಾಮಯ್ಯರು ಹೇಳೋದು ನೋಡಿದ್ರೆ ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಜೊತೆಗೆ ನನ್ನನ್ನು ಬದಲಾಯಿಸೋದು ಅದು ಹೈಕಮಾಂಡ್ದಲ್ಲಾದರೂ ಮುಖ್ಯವಾಗಿ ರಾಹುಲ್ ಗಾಂಧಿ, ವೇಣುಗೋಪಾಲರು ಮತ್ತು ನಮ್ಮ ಸೋನಿಯಾ ಗಾಂಧಿಯವರು ಅಥವಾ ನಮ್ಮ ಖರ್ಗೆ ಅವರು ಬದಲಾಯಿಸ್ಬೋದು ನನ್ನನ್ನು ಅನ್ನುವಂಥ ಮಾತನ್ನು. ಅಂದ್ರೆ ಇವೆಲ್ಲರೂ ಗಟ್ಟಿ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವ್ರನ್ನು ಗಟ್ಟಿ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರು ಇವ್ರನ್ನ ಬಿಡ್ಲಿಕ್ಕೆ ತಯಾರಿಲ್ವಾ? ಇವೆಲ್ಲವೂ ಅನೇಕ ಪ್ರಶ್ನೆ ಹುಟ್ಟಿದಾವೆ. ಹೀಗಾಗಿ ನೇರಾನೇರಿಗೆ DKC ವರ್ಸಸ್ ನಮ್ಮ ಸಿದ್ದರಾಮಯ್ಯ ನಡಕ 2022 ನಂತರ ಮತ್ತೆ ಮುಂದುವರಿತೀನಿ ಅನ್ನುವಂಥ ಮಾತು ಏನದಲ್ಲ, ಇದು ನಿಜವಾಗಿ DKC ಅವ್ರಿಗೆ ಶಾಕಿಂಗ್ ನ್ಯೂಸ್ ಏನೋ ಇದು. ಯಾಕೆಂದರೆ 2022 ನಂತರ ಅಟ್ಲೀಸ್ಟ್ ನಮ್ಮ ಬಿಟ್ಟು ಹೋಗ್ಬೋದಪ್ಪ ಇವರು, ನಾ ಮುಖ್ಯಮಂತ್ರಿ ಆಗ್ಬೋದು ಅಂತ ಕನಸು ಕಂಡಿದ್ರು ಅವರು. ಮತ್ತು ಜೊತೆಗೂ ಹೇಳ್ತಾರೆ ಅದನ್ನು ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನು, ಇಲ್ಲ ಅವರು ಕನಸು ಕಾಣೋದೇನು ತಪ್ಪಲ್ಲ, ಅವ್ರು ಮುಖ್ಯಮಂತ್ರಿ ಆಗೋದು ಏನು ತಪ್ಪಲ್ಲ, ಆದರೂ ನಮ್ಮ ಮೆಜಾರಿಟಿ ಅದನ್ನು ಮಾತಾಡ್ತಾ ಇದ್ದಾರೆ. ಇದು ಒಂದು ಕಾಂಗ್ರೆಸ್ನಲ್ಲಿ ಹೊಸ ಡೆವಲಪ್ಮೆಂಟ್. ಮತ್ತು ಇನ್ನೊಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾನು ಕೇಂದ್ರಕ್ಕೆ ಹೋಗೋದಿಲ್ಲ. ಅದು ಕಂಡು ತುಂಡಾಗಿ ಮುಗಿಸ್ಬಿಟ್ಟಿದ್ದಾರೆ. ನಾನೇನಿದ್ರು ರಾಜ್ಯದಲ್ಲೇ ಮುಖ್ಯಮಂತ್ರಿಯಾಗಿ ಮುಂದುವರೆಯೋದು, 2022 ನಂತರ ಕಾಂಗ್ರೆಸ್ ಪಾರ್ಟಿ ಏನಾದರೂ ಒಪ್ಪಿದ್ರೆ ಮತ್ತೂ ನೇತೃತ್ವ ವಹಿಸೋದು ಅನ್ನುವಂಥ ಒಂದು ಸಿಡಿಲಬ್ಬರದ ಮಾತುಗಳನ್ನು ಮಾತಾಡಿದ್ದಾರೆ. ಹೀಗಾಗಿ DKC ಅವ್ರ ಮುಂದೆ ಒಂದು ದೊಡ್ಡ ಮತ್ತೊಂದು ಬಂಡೆಗಳು ಬಂದಿದ್ದಂಗೆ ಆಗಿರ್ಬೋದೇನೋ. ಯಾಕಂದ್ರೆ ಅವ್ರ ಬೆಂಬಲಿಗರು ಬೆನ್ನೇ ಹತ್ತಿದ್ರು, 2.5 ವರ್ಷ ಆಯಿತು ಕೊಡ್ರಿ, 2 ವರ್ಷ ಆಯಿತು ಕೊಡ್ರಿ ಅಂತೇಳಿ. ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ನನ್ನ ಮೆಜಾರಿಟಿ ಅದ, 142 ಶಾಸಕರಲ್ಲೇ ನನ್ನ ಮೆಜಾರಿಟಿ ಅದ ಅನ್ನುವಂಥದ್ದನ್ನು ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಇರೋ ದಾರಿ ಎರಡು. ಒಂದು DKC ಅವರು ಮೌನ ವಹಿಸ್ಕೊಂಡು ಸುಮ್ಮನೆ ಹೋಗುವಂಥದ್ದು, ಇಲ್ಲ ಅಂದ್ರೆ ಇದಕ್ಕೆ ಪ್ರತಿಭಟಿಸೋದು ಅಂದ್ರೆ ಪಕ್ಷನ ಒಡೆಯೋದು, ಅದು ತಮ್ಮ ಬೆಂಬಲ ಇಟ್ಕೊಂಡು ಇನ್ನಷ್ಟು ಸೋನಿಯಾ ಅವರಿಗೆ, ರಾಹುಲ್ ಅವರಿಗೆ ಬೆನ್ನು ಹತ್ತೋದು, ಇವೆಲ್ಲ ಡೆವಲಪ್ಮೆಂಟ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಆದರೆ DKC ಅವರು ಪಾರ್ಟಿ ಒಡೆದ ಅಥವಾ ತನ್ನ ಬೆಂಬಲ ನಿಂತುಕೊಂಡು BJPಗೆ ಹೋಗೋ ಸಾಧ್ಯತೆ ಇದೆನಾ ಅನ್ನೋದು ಒಂದು ಪ್ರಶ್ನೆ ಇಲ್ಲ. ಯಾಕಂದರೆ ಇನ್ನು ಅವಕಾಶ ಇಲ್ಲ. 2022 ನಂತರನೂ ಪಾರ್ಟಿ ಒಪ್ಪಿದ್ದು ನಾನು ಮುಖ್ಯಮಂತ್ರಿ ಅಂತ ನಾನು ಮುಂದುವರಿದ ನೇತೃತ್ವ ಅಂತ ಹೇಳ್ತಾ ಇದ್ದಾರೆ ಇವರು. ಮತ್ತು ನಮಗಿಲ್ಲೇನು ಅವಕಾಶ ಅದ? ಇದೇ ಕಾರಣಕ್ಕನ BJPಯಲ್ಲೂ ಸಹಿತ ಯಡಿಯೂರಪ್ಪನವ್ರು ಬೇಡಾಗಿದ್ದಾರೆ ಅವ್ರಿಗೆಲ್ಲ. ಸದಾ ಅವರು ಇರೋದಾರೆ, ನಾವು ಇದಕ್ಕಿದ್ದೀವಿ ಈ ಪಾರ್ಟಿಯಲ್ಲಿ ಅನ್ನುವಂಥದ್ದು. ಅದಕ್ಕೆ ಭಿನ್ನರು ಜೋರಾಗಿ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು. ಹಂಗಿಲ್ಲೇ DKC ಅವ್ರಿಗೆ ಬೇರೆ ಹಾದಿಲ್ಲ. ಒಂದು ಪ್ರತಿಭಟಿಸೋದು, ಇಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು, ಸಮಯ ಬಂದಾಗ ನೋಡೋದು, ತನ್ನ ಶಕ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು, ತಮ್ಮ ಶಕ್ತಿ ಎಷ್ಟು ಸಾಧ್ಯ ಅಭಿವೃದ್ಧಿಪಡಿಸ್ಕೊಳ್ಳೋದು. ಇವೆಲ್ಲ DKC ಅವ್ರ ಮಧ್ಯದಂಥ ಸಮಸ್ಯೆಗಳೀಗ. DKC ಅವ್ರು ರೆಬಲ್ ಆಗ್ತಾರಾ, ಪಾರ್ಟಿ ಬಿಟ್ಟು ಹೋಗ್ತಾರಾ, ಅದು ಪಾರ್ಟಿಯಿಂದ ಸಿದ್ದರಾಮಯ್ಯರು ಹೊರಗೆ ಹೋಗ್ತಾರೆ. ಯಾಕೆ ಅಧ್ಯಕ್ಷರಿದ್ದಾರೆ ಅವರು,
ಯಾಕೆಂತಂದ್ರೆ ಇವತ್ತು ಅವರು ಸ್ಟೇಟ್ಮೆಂಟ್ ಕೊಟ್ಟಂತಹ ಒಂದೊಂದು ವಾಕ್ಯಗಳು ಸಹ ಸ್ಪಷ್ಟವಾಗಿ ನೇರವಾಗಿ ಡಿ ಕೆ ಶಿ ಅವರು ವಿರೋಧವಾಗಿ ಬಂದಂಥವು. ಅಂತ ನಾನು ಬಿಡುವುದಿಲ್ಲಪ್ಪ ಮುಖ್ಯಮಂತ್ರಿ ಸ್ಥಾನವನ್ನು, ನೀವೇನು ಮಾಡ್ತೀರಿ ಮಾಡ್ರಿ ಅನ್ನೋಂಗಿತ್ತು ಅವರು ದಾಟಿ. ಇನ್ನು ಮುಂಬರುವ ದಿನದಲ್ಲಿ ಕಾಂಗ್ರೆಸ್ನಲ್ಲಿ ಏನೇನು ಆಗ್ಬೋದು, ಏನೇನು ಆಗಲಿಕ್ಕಿಲ್ಲ, ಎಲ್ಲರೂ ಊಹೆ ಮಾಡುವಂಥ ವಿಷಯ. ಇನ್ನು ಬಿ ಜೆ ಪಿಗಂತೂ ಒಂದು ದೊಡ್ಡ ಅಸ್ತ್ರ ಸಿಕ್ಕಂಗಾಯಿತು. ಮ್ಯಾಕ್ಸಿಮಮ್ ಅದು ಸಾಧ್ಯಷ್ಟು ಮಟ್ಟಿಗೆ ಅಧಿಕಾರ ಹಿಡಿಬೇಕು ಅನ್ನುವಂಥ ಪೂರ್ಣ ಪ್ರಮಾಣ ಧೈರ್ಯಲ್ಲೇ ಅದ. ಡಿ ಕೆ ಶಿ ಅವರು ಸೆಳಿಬೋದಾ, ಡಿ ಕೆ ಶಿ ಅವ್ರ ಜೊತೆಗೆ ಎಷ್ಟು ಜನ ಹೋಗ್ಬೋದು ಬಿ ಜೆ ಪಿಗೆ ಅನ್ನೋಂಥ ಚರ್ಚೆನೂ ಸ್ಟಾರ್ಟ್ ಆಗ್ತಾವೆ ಈಗ. ಇಲ್ಲ ಅಂತಲ್ಲ, ಯಾಕಂದ್ರೆ ಮೀಡಿಯಾದವ್ರಿಗೆ ಒಂದು ಸುದ್ದಿಗಳು ಬೇಕಲ್ರಿ. ಒಳ್ಳೆಯ ಸುದ್ದಿ ಕೊಟ್ಟರು ಸಿದ್ದರಾಮಯ್ಯನವರು. 2027 ನಾನಪ್ಪ ಅನ್ನುವಂಥದ್ದು. ಅದ್ರ ಜೊತೆಗೆ ಇವ್ರು ಯಾರೂ ಅಲ್ಲಪ್ಪ, ನನಗೆ ಬೆಂಬಲದ ಎಲ್ಲರದು. ಪಾರ್ಟಿಯಲ್ಲಿಯ ಒಳಗಿನ ಸುದ್ದಿಯನ್ನು ಹೊರಗೆ ಹಾಕಿದರು. ಇಡನ್ಸ್ವರೆಗೆ ಏನಾಯಿತು, ಡಿ ಕೆ ಶಿ ಅವ್ರಿಗೆ ಹಿಂದೆಲ್ಲ ನಾಳೆ ಬಿಡ್ಬೋದು ಮತ್ತು ಡಿ ಕೆ ಶಿ ಪರ ಆಯ್ತು ಬಣಕ್ಕನು, ಇಲ್ಲಪ್ಪ ಆಗ್ತದೆ, ನಮ್ಮ ಹೈಕಮಾಂಡ್ ನಮ್ಮ ಪರ ಅದ, ನೋಡೋಣ ಮಾಡೋಣ. ಮತ್ತು ನಮ್ಮಲ್ಲೂ ಇರ್ತದೆ ಸ್ವಾಭಾವಿಕವಾಗಿ ದೊಡ್ಡವರಾದವರು ನೋಡೋಣ್ರಿ ಪ್ರಯತ್ನ ಮಾಡೋಣ್ರಿ ಅಂತ ಹೇಳ್ತಾ ಇರ್ತಾರೆ. ಅದು ಕೇಳಿ ಕೆಲವೊಮ್ಮೆ ನಾವು ಭ್ರಮೆಗೊಳಗಾಗಿ ಏನೋ ಆಗ್ಬೋದಪ್ಪ ಇಲ್ಲ ಅಂತೇಳಿ. ಬಟ್ ಈ ಪರಿಸ್ಥಿತಿ ಮಾತ್ರ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮಾತಾಡಿದ್ದರಿಂದ ಡಿ ಕೆ ಶಿ ಅವರು ಇದಕ್ಕೇನು ಉತ್ತರ ಕೊಡ್ಬೋದು ಅನ್ನೋದು ಈ ಚರ್ಚೆ ಇಡೀ ನಾಡಿನ ತುಂಬ. ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿಗೆ ಇನ್ನೂ ಒಂದು ವಾರ ಸಾಕಷ್ಟು ಸುದ್ದಿ ಸಿಕ್ಕಿಬಿಡ್ತೀವತ್ತ. ಅಲ್ಲಿ ಒಡಕಾಗ್ಯದ, ಒಡೆದು ಹೋಗ್ತದೆ ಕಾಂಗ್ರೆಸ್, ಹಾಗೆ ಹೀಗೆ. ಮತ್ತು ಇದು ಸಿವಿಯರ್ ಆದ್ರೆ ಅಥವಾ ಒಂದು ಜೋರಾದ್ರೆ ಪಾರ್ಟಿ ಹೊಡೆಯುವ ಸಾಧ್ಯತೆಗಳು ಇದ್ದಾವಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಒಂದಿತ್ತು 20 ಜನರವರೆಗೆ ಬಿಡ್ಬೋದೇನೋ, ಆನಂತರ ಪಕ್ಷದಲ್ಲಿ ಇದ್ಕೊಂಡು ಸಪೋರ್ಟ್ ಮಾಡ್ಬೋದೇನೋ ಅಂತೇಳಿ. ಆದರೆ ನೇತೃತ್ವ ಕೊಟ್ಟರೆ ಮುಂದೆ ಒಂದು ಕೈ ನೋಡ್ತೀನಿ ಅನ್ನುವಂಥ ಒಂದು ಸೂಕ್ಷ್ಮ ವಾರ್ತೆ ಬಂದಿದ್ದರಿಂದಾಗೆ ಇವತ್ತು ಡಿ ಕೆ ಶಿ ಅವ್ರಿಗಾಗಿರ್ಬೋದು, ಅದು ಇನ್ನುಳಿದವ್ರಿಗಾಗಿರ್ಬೋದು, ಸಿದ್ದರಾಮಯ್ಯವರು ಅಷ್ಟು ಸುಲಭ ಬಿಟ್ಟು ಹೋಗೋದಿಲ್ಲ. ಇನ್ನು ಜನನ ಅವ್ರನ್ನ ಕಳಿಸ್ಬೇಕು ಅನ್ನುವಂಥ ಮಾತು. ಜನಕ್ಕೆ ನೋಡ್ಬೇಕು, ಜನ ಏನು ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಮತದಾರರ ಮುಖ್ಯ ನಮ್ಮೆಂದ್ರೆ ಹೇಳುವಂಥ ವಿಷಯ. ಮತದಾರನ ಒಲಿಸ್ಕೊಳ್ಳೋದಕ್ಕೆ ಇವ್ರೇನು ಮಾಡ್ಬೋದು ಅಂತೇಳಿ ಈಗಾಗಲೇ ಒಂದು ಸುಳ್ಳು ಸುದ್ದಿಯೋ ಸತ್ಸುದ್ದಿಯೋ ಗೊತ್ತಿಲ್ಲ, ಪುರುಷರಿಗೂ ಫ್ರೀ ಬಸ್ ಅಂತೇನೋ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಈ ಸುದ್ದಿ ಈ ಸಿದ್ದರಾಮಯ್ಯ ಹೀಗೆ ಮಾತಾಡಿದ್ದಕ್ಕೆ ಇವೆಲ್ಲ ಘಟನೆಗಳು ನೋಡಿದಾಗ ನಿಜ ಆಗ್ಬೋದಾ? ಯಾಕಂದರೆ ಸಿದ್ದರಾಮಯ್ಯನವರು ಗೆಲ್ಲೋದಕ್ಕಾಗಿ ಒಂದು 2020 ನಾನೇ ಇರ್ತಾನೆ ಅನ್ನೋದು ನೋಡಿದ್ರೆ ಈ ಸುದ್ದಿ ಕರೆ ಇದ್ದರೂ ಇರ್ಬೋದು, ಯಾರಿಗೂ ಗೊತ್ತು. ಒಟ್ಟಿನಲ್ಲ ಸುದ್ದಿಗಳು ಮಾತ್ರ ಜೋರ್ದಾರಾಗಿ ಹರಿದಾಡ್ತಾ ಇದ್ದಾವೆ. ಡಿ ಕೆ ಶಿ ಅವ್ರ ಮೇಲೆ ದೊಡ್ಡ ಬಂಡೆಗಳು ಬಿದ್ದಂಗೆ ಆಗಿದೆ. ಇದಕ್ಕೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲ ಇದನ್ನು ನೆಕ್ ದಾಡಿಸ್ಕೊಂಡು ಮೌನ ಆಗ್ಬೋದು, ಇಲ್ಲ ವಿರೋಧ ಮಾತಾಡ್ಬೋದು, ಇಲ್ಲ ಪಾರ್ಟಿಯನ್ನು ಒಡೆದು ಹಾಕ್ಬೋದು. ಆದರೆ ಇದರಿಂದ ಕಾಂಗ್ರೆಸ್ಸಿಗೆ ಪೆಟ್ಟು ಬಿಡೋದ್ರಲ್ಲಿ ಎಲ್ಲ ಮಾತಿಲ್ಲ. ಅದೇನೋ ಆಗಲಿ, ಬುದ್ಧಿವಂತ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯಕ್ಕೆ ಈ ಸಂದರ್ಭವನ್ನು ಸರಿಯಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯರ ವಿರೋಧವಾಗಿ ಹೋಗುವಂಥ ಶಾಸಕರ ಸಂಖ್ಯೆ ಕಡಿಮೆ ಅದ ಅಂತ ನಾವು ಅಂತ ಇದ್ದೀವಿ. ಆದರೆ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಉಪಮುಖ್ಯಮಂತ್ರಿಯಾಗಿ ಮುಂದುವರಿತಾರ, ಇಲ್ಲ ಪಾರ್ಟಿ ಹೊಡಿತಾರ, ಇಲ್ಲ ಸಿದ್ದರಾಮಯ್ಯ ಜೊತೆಗೆ ಹೋಗ್ತಾರ, ಯಾವುದಕ್ಕೂ ಕಾದು ನೋಡೋಣ ಅಂತ ಹೇಳ್ತಾ ಇದು ಇತ್ತೀಚಿನ ಡೆವಲಪ್ಮೆಂಟ್. ಇದು ಏನಾದರೂ ಆಗ್ಬೋದು, ಸುಳ್ಳಾಗ್ಬೋದು, ಖರೆ ಆಗ್ಬೋದು, ಸುದ್ದಿಗಳವೆಲ್ಲ ನಿಮಗೆ ಸರಿ ಅನಿಸಿದ ಲೈಕ್ ಮಾಡಿರಿ, ಅನ್ನಿಸ್ದಾಗ ಡಿಸ್ಲೈಕ್ ಮಾಡಿರಿ, ಮುಂದೆ ಅದೇ ರೀತಿಯಾಗಿ ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗನ್ನಡಿ ವಂದನೆಗಳು.